ಆರೋಗ್ಯ ಹದಗೆಟ್ಟಾಗ ತಿನ್ನೋ ತಿಂಡಿಯೇ ಇಡ್ಲಿ. ಹಿರಿಯರು ಕಿರಿಯರು ಇಷ್ಟಪಡೋ ತಿಂಡಿ ಇಡ್ಲಿ. ಆದರೆ ಪ್ಲಾಸ್ಟಿಕ್ ಬಳಕೆಯಿಂದ ಇಡ್ಲಿ ಡೇಂಜರ್ ಅನ್ನೋದು ಗೊತ್ತಾಗಿತ್ತು. ಈ ಬಗ್ಗೆ ಟಿವಿನೇ ನಿರಂತರ ವರದಿ ಮಾಡ್ತಿದ್ದಂತೆ ವಿಧಾನ ಪರಿಷತ್ನಲ್ಲೂ ಡೆಡ್ಲಿ ಇಡ್ಲಿಯ ಚರ್ಚೆಯಾಗಿದೆ. ಬಸ್ ಸ್ಟ್ಯಾಂಡ್ನಲ್ಲೂ ಅದೇ ಮಾತು, ಹೋಟೆಲ್ ಬಳಿಯೂ ಅದೇ ಚರ್ಚೆ. ಅಷ್ಟೇ ಯಾಕೆ, ವಿಧಾನ ಪರಿಷತ್ನಲ್ಲೂ ಹಿಂದೆ ಅದೇ ಚರ್ಚೆಯಾಗಿದೆ. ಕ್ಯಾನ್ಸರ್ ಕಾರಕ ಅಂಶದ ಇಡ್ಲಿ ಬಗ್ಗೆ ಟಿವಿ9 ವರದಿ ಮಾಡ್ತಿದ್ದಂತೆ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ. ವಿಧಾನ ಪರಿಷತ್ನಲ್ಲೂ ಸದ್ದು ಮಾಡಿದ ಕ್ಯಾನ್ಸರ್ ಕಾರಕ ಇಡ್ಲಿ. ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಶಾಸಕರ ಆಗ್ರಹ. ಇಡ್ಲಿ ಇದು ಬರೀ ಇಡ್ಲಿ ಅಂತ ಪ್ಲಾಸ್ಟಿಕ್ ಪೇಪರ್ನಲ್ಲಿ ಬೇಯುತ್ತಿರೋ ಇದೇ ಇಡ್ಲಿ ತನ್ನೊಟ್ಟಿಗೆ ಕ್ಯಾನ್ಸರ್ ಕಾರಕ ಕೆಮಿಕಲ್ ಅನ್ನು ಕೂಡ ಸೇರಿಸಿಕೊಳ್ತಿದೆ. ಇದೇ ಇಡ್ಲಿ ಬಗ್ಗೆ ಟಿವಿ9 ನಿರಂತರ ವರದಿ ಮಾಡ್ತಿದ್ದಂತೆ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಇವತ್ತು ಇಡ್ಲಿ ವಿಷಯ ಪ್ರಸ್ತಾಪಿಸಿದರು. ಪ್ಲಾಸ್ಟಿಕ್ ಬಳಕೆ ಸಂಬಂಧ ಹೋಟೆಲ್ನವರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ಆರೋಪಿಸಿದರು. ಆರೋಗ್ಯ ಅಧಿಕಾರಿಗಳು ಇಷ್ಟು ದಿನ ಏನು ಮಾಡುತ್ತಿದ್ದರು? ಪ್ಲಾಸ್ಟಿಕ್ ಬಳಸುತ್ತಿದ್ದಾರೆ ಎಂದು ಈಗ ಗೊತ್ತಾಗಿದೆಯೇ? ಇದು ಮೇಲ್ನೋಟಕ್ಕೆ ಕೊಂಡರಿಸುವ ತಂತ್ರದ ಭಾಗವಾಗಿದೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹೋಟೆಲ್, ಬೀದಿ ಬದಿ ವ್ಯಾಪಾರಿಗಳ ಮಾಲೀಕರ ಜೊತೆ ಶಾಮೀಲಾಗಿ ಪ್ಲಾಸ್ಟಿಕ್ ಬಳಕೆಗೆ ಇವರೇ ಸಹಕರಿಸುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಇನ್ನು ಟಿವಿ9 ವರದಿ ಅಧಿಕಾರಿಗಳ ದಾಳಿ ಬಳಿಕ ಬೆಂಗಳೂರಿನ ಹೋಟೆಲ್ಗಳಲ್ಲಿ, ಬೀದಿ ಬದಿಯ ಗಾಡಿಗಳಲ್ಲಿ ಪ್ಲಾಸ್ಟಿಕ್ ಮಾಯವಾಗಿದೆ. ಕಾಟನ್ ಬಟ್ಟೆ ಬಳಸಿ ಇಡ್ಲಿ ಮಾಡ್ತಿರೋದು ಕಂಡುಬಂತು. ಇನ್ನು ತಟ್ಟೆಗೆ ಪ್ಲಾಸ್ಟಿಕ್ ಹಾಳೆ ಹಾಕಿ ಕೊಡ್ತಿದ್ರು. ಆ ಜಾಗಕ್ಕೀಗ ಬಾಳೆ ಎಲೆ ಬಂದಿದೆ. ಇಡ್ಲಿ ಮಾತ್ರವಲ್ಲ, ಬೆಲ್ಲಕ್ಕೂ ಕೃತಕ ಬಣ್ಣ ಸೇರಿದಂತೆ ಅಪಾಯಕಾರಿ ಕೆಮಿಕಲ್ ಬಳಸ್ತಿರೋದು ಗೊತ್ತಾಗಿತ್ತು. ಈ ಸಂಬಂಧ ಟಿವಿ9 ಮಂಡ್ಯ ಜಿಲ್ಲೆಯ ಆಲೆಮನೆಗಳಲ್ಲಿ ರಿಯಾಲಿಟಿ ಚೆಕ್ ಮಾಡಿತ್ತು. ಟಿವಿ9 ಜೊತೆ ಮಾತನಾಡಿದ ಬೆಲ್ಲ ತಯಾರು ಮಾಡ್ತಿದ್ದ ರೈತರು ಹಿಂದೆ ಬಳಸ್ತಿದ್ರು, ಈಗ ಬಳಸ್ತಿಲ್ಲ ಅಂತಾರೆ. ನೀವು ಆಲೆಮನೆಯ ಮಾಲೀಕರಿದ್ದೀರಾ. ಈ ಕೆಲವೊಂದು ಅಂಶಗಳಿಗೆ ಬೆಳಕಿಗೆ ಬಂದಿರುವಂಥದ್ದು ಸರ್, ನಾವು ತಿನ್ನುವಂಥ ಬೆಲ್ಲದಲ್ಲಿ ಕೆಲವೊಂದಿಷ್ಟು ಕೆಮಿಕಲ್ ಪದಾರ್ಥಗಳಿದಾವೆ, ಕಲರ್ ಬಳಸ್ತಾರೆ ಅನ್ನೋಂಥದ್ದು. ತಾವೇನು ಹೇಳ್ತೀರಾ ಸರ್? ಸರ್ ಆ ಥರದ ಯಾವುದೇ ಕಾರಣಕ್ಕೂ ಇವಾಗ ಯಾರು ಮಾಡ್ತಲ್ಲ ಸರ್. ಮೊದಲು ಮಾಡ್ತಾ ಇದ್ರು, ಈಗೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಅಂದರೆ ಇವತ್ತಿನ ಸ್ಥಿತಿಲಿ ಕೆಮಿಕಲ್ ಬಳಸಬಾರ್ದು ಅನ್ನೋದು ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಾಗಾಗಿ ಈಗ ಎಲ್ಲರೂ ಬಳಸ್ತಾಲ್ಲ ಸರ್, ಎಲ್ಲ ನಿಲ್ಲಿಸಿದ್ದಾರೆ. ಈಗ ಹಸಿರು ಬಟಾಣಿಯ ಅಸಲಿಯತ್ತು ಬಯಲು. ಕರಿದ ಬಟಾಣಿಗೆ ಹಸಿರು ಬಣ್ಣ ಹಾಕ್ತಾರೆ ಅನ್ನೋದು ಮೊನ್ನೆಯಷ್ಟೇ ಗೊತ್ತಾಗಿತ್ತು. ಅಷ್ಟಕ್ಕೂ 96 ಮಾದರಿಯ ಬಟಾಣಿಗಳ ಪೈಕಿ 64 ಮಾದರಿಯ ಬಟಾಣಿಗಳು ಅಸುರಕ್ಷಿತ ಅನ್ನೋ ವರದಿ ಬಂದಿದೆ. ಇದರಲ್ಲಿ ಕ್ಯಾನ್ಸರ್ ಕಾರಕ ಟಾಟರ್ಜಿನ್ ಅನ್ನೋ ಅಂಶ ಇರೋದು ಗೊತ್ತಾಗಿದೆ. ಪ್ಲಾಸ್ಟಿಕ್ ಇಡ್ಲಿ, ಹಸಿರು ಬಟಾಣಿ ಕ್ಯಾನ್ಸರ್ ಕಾರಕ, ಹೊಂಬಣ್ಣದ ಬೆಲ್ಲದಿಂದಲೂ ಕಂಟಕ ಅಂತ ಟಿವಿ9 ವರದಿ ಮಾಡ್ತಿದ್ದಂತೆ ಆ ಜಾಗಗಳಲ್ಲಿ ಈಗ ಹತ್ತಿ ಬಟ್ಟೆ, ಬಾಳೆ ಎಲೆ ಕಾಣಿಸಿಕೊಳ್ತಿದೆ. ಮಂಡ್ಯದಿಂದ ಪ್ರಶಾಂತ್ ಹುಲಿಕೆರೆ ಜೊತೆ ವಿನಯ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.